ಬನ್ನಿ ಸ್ನೇಹಿತರೆ, ಇನ್ನೊಮ್ಮೆ ಟಾಪ್ 20 ಸರಣಿಯನ್ನು ಇಲ್ಲಿ ನಾವು ನೋಡೋಣ. ಇವು ಹಿಂದಿನ ಪ್ರಶ್ನೆ ಪತ್ರಿಕೆಯಿಂದ ಆಯ್ಕೆ ಮಾಡಿರುವ ಪ್ರಮುಖ ಪ್ರಶ್ನೆಗಳಾಗಿವೆ. ಇವು ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್, ವಿಲೇಜ್ ಅಕೌಂಟೆಂಟ್ ಮತ್ತು PDO, PC ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಹುಮುಖ್ಯವಾದ ಪ್ರಶ್ನೆಗಳು. ಇವು ಪ್ರಶ್ನೆಗಳು ಹಿಂದಿನ ಪ್ರಶ್ನೆ ಪತ್ರಿಕೆಯಿಂದ ಆಯ್ಕೆ ಮಾಡಿರಲಾಗುತ್ತದೆ ಮತ್ತು ಇವು ಮುಂಬರುವ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಹುಮುಖ್ಯವಾಗಿರುವ ಪ್ರಶ್ನೆಯಾಗಿವೆ. ಬನ್ನಿ ಸ್ನೇಹಿತರೆ, ಮೊದಲನೆಯ ಪ್ರಶ್ನೆ ಕಡೆ ನೋಡೋಣ. ಮೊದಲನೆಯ ಪ್ರಶ್ನೆ, ಓನಿಯೋಲಾಜಿ ಎಂದರೆ? ಆಪ್ಷನ್ ಎ ವೈನ್ ತಯಾರಿಕೆ ಅಧ್ಯಯನ, ಆಪ್ಷನ್ ಬಿ ಪಶುಗಳ ಸಾಕಾಣಿಕೆ, ಆಪ್ಷನ್ ಸಿ ಬೆಳೆಗಳ ಉತ್ಪನ್ನಗಳ ಅಧ್ಯಯನ, ಆಪ್ಷನ್ ಡಿ ಮಣ್ಣಿನ ಫಲವತ್ತತೆಯ ಅಧ್ಯಯನ. ಓನಿಯೋಲಾಜಿ ಇದರ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ವೈನ್ ತಯಾರಿಕಾ ಅಧ್ಯಯನ. ಇದನ್ನು ಓನಿಯೋಲಾಜಿ ಎನ್ನುತ್ತಾರೆ. ಬನ್ನಿ ಸ್ನೇಹಿತರೆ, ಎರಡನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ರಾಷ್ಟ್ರೀಯ ಉದ್ಯಾನವನ? ಆಪ್ಷನ್ ಎ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ, ಆಪ್ಷನ್ ಬಿ ಮಾನಸ ರಾಷ್ಟ್ರೀಯ ಉದ್ಯಾನವನ, ಆಪ್ಷನ್ ಸಿ ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ, ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವೂ. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವೂ. ಇವು ರಾಷ್ಟ್ರೀಯ ಉದ್ಯಾನವನ ಆಗಿವೆ. ಆಪ್ಷನ್ ಎ, ಬಿ, ಸಿ. ಬನ್ನಿ ಸ್ನೇಹಿತರೆ, ಮೂರನೇ ಪ್ರಶ್ನೆ ಕಡೆಗೆ ಹೋಗೋಣ. ಮೂರನೆಯ ಪ್ರಶ್ನೆ, ದಾಲ್ ಸರೋವರ ಎಲ್ಲಿದೆ? ಆಪ್ಷನ್ ಎ ಜಮ್ಮು ಮತ್ತು ಕಾಶ್ಮೀರ್, ಆಪ್ಷನ್ ಬಿ ಹಿಮಾಚಲ ಪ್ರದೇಶ, ಆಪ್ಷನ್ ಸಿ ಉತ್ತರಾಖಂಡ, ಆಪ್ಷನ್ ಡಿ ಮಣಿಪುರ. ಇದರ ಸರಿಯಾದ ಮೂರನೇ ಪ್ರಶ್ನೆಗೆ ಇದರ ಸರಿಯಾದ ಉತ್ತರ ಆಪ್ಷನ್ ಎ ಜಮ್ಮು ಮತ್ತು ಕಾಶ್ಮೀರ್ನಲ್ಲಿ ನಾವು ದಾಲ್ ಸರೋವರವನ್ನು ಕಾಣುತ್ತೇವೆ. ಬನ್ನಿ ಸ್ನೇಹಿತರೆ, ನಾಲ್ಕನೆಯ ಪ್ರಶ್ನೆ ಕಡೆಗೆ ಹೋಗೋಣ. ನಾಲ್ಕನೆಯ ಪ್ರಶ್ನೆ, ಕಾವೇರಿ ನದಿ ನೀರು ಹಂಚಿಕೆ ಸಮಸ್ಯೆ ಇರುವುದು ಇವುಗಳ ಮಧ್ಯೆ? ಆಪ್ಷನ್ ಎ ಕರ್ನಾಟಕ ಮತ್ತು ತಮಿಳುನಾಡು, ಕರ್ನಾಟಕ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ, ಆಪ್ಷನ್ ಸಿ ಕರ್ನಾಟಕ ಮತ್ತು ಕೇರಳ, ಆಪ್ಷನ್ ಡಿ ಕರ್ನಾಟಕ ತಮಿಳುನಾಡು ಕೇರಳ ಮತ್ತು ಪುದುಚೇರಿ. ನಾಲ್ಕನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕ ತಮಿಳುನಾಡು ಕೇರಳ ಮತ್ತು ಪುದುಚೇರಿ. ಇವು ಕಾವೇರಿ ನದಿ ನೀರಿನ ಹಂಚಿಕೆಗೆ ಸಮಸ್ಯೆವಾಗಿವೆ. ಬನ್ನಿ ಸ್ನೇಹಿತರೆ, ಐದನೆಯ ಪ್ರಶ್ನೆ ಕಡೆಗೆ ಹೋಗೋಣ. ಐದನೆಯ ಪ್ರಶ್ನೆ, ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ಎಲ್ಲಿದೆ? ಐದನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಗಾಂಧಿನಗರ. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಮುಂಬೈ. ಮುಂಬೈನಲ್ಲಿ ನಾವು ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರವನ್ನು ಕಾಣುತ್ತೇವೆ. ಬನ್ನಿ ಸ್ನೇಹಿತರೆ, ಆರನೆಯ ಪ್ರಶ್ನೆ ಕಡೆಗೆ ಹೋಗೋಣ. ಆರನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಕೃಷ್ಣಾ ನದಿಯ ಉಪನದಿ ಯಾವುದು? ಆಪ್ಷನ್ ಎ ಮಲಪ್ರಭಾ, ಆಪ್ಷನ್ ಬಿ ಘಟಪ್ರಭಾ, ಆಪ್ಷನ್ ಸಿ ಭೀಮಾ, ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವೂ. ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೃಷ್ಣಾ ನದಿಯ ಉಪನದಿಗಳು ಮಲಪ್ರಭಾ, ಘಟಪ್ರಭಾ, ಭೀಮಾ. ಇವು ಮೂರು ಕೂಡ ಕೃಷ್ಣಾ ನದಿಯ ಉಪನದಿಗಳು. ಬನ್ನಿ ಸ್ನೇಹಿತರೆ, ಏಳನೇ ಪ್ರಶ್ನೆಯ ಕಡೆ ನೋಡೋಣ. ಏಳನೆಯ ಪ್ರಶ್ನೆ, ಕೋವಿಡ್-19 ವಿರುದ್ಧ ಹೋರಾಟಕ್ಕಾಗಿ ಕೇಂದ್ರ ಸರ್ಕಾರ ಯಾವ ನಿಧಿಯನ್ನು ಸ್ಥಾಪಿಸಿದೆ? ಆಪ್ಷನ್ ಎ PM ಕೋವಿಡ್ ಫಂಡ್, ಆಪ್ಷನ್ ಬಿ PM ಕೇರ್ಸ್ ಫಂಡ್, ಆಪ್ಷನ್ ಸಿ ಕೋವಿಡ್ ಸುರಕ್ಷಾ, ಆಪ್ಷನ್ ಡಿ PM ಕರೋನಾ ವೈರಸ್. ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ PM ಕೇರ್ಸ್ ಫಂಡ್ ಇದರ ಸರಿಯಾದ ಉತ್ತರ. ಬನ್ನಿ ಸ್ನೇಹಿತರೆ, ಎಂಟನೆಯ ಪ್ರಶ್ನೆಯನ್ನು ನೋಡೋಣ. ಉದಯವಾಗಲಿ ಚಲುವು ಕನ್ನಡ ನಾಡು ಎಂಬ ಗೀತೆಯನ್ನು ಬರೆದವರು ಯಾರು? ಆಪ್ಷನ್ ಎ ಆರ್ ರಾ ದೇಶಪಾಂಡೆ, ಆಪ್ಷನ್ ಬಿ ಹುಯಿಲಗೊಳ ನಾರಾಯಣರಾವ್, ಆಪ್ಷನ್ ಸಿ ಕುವೆಂಪು, ಆಪ್ಷನ್ ಡಿ ದ ರಾ ಬೇಂದ್ರೆ. ಎಂಟನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಹುಯಿಲಗೊಳ ನಾರಾಯಣರಾವ್ ಅವರು ಉದಯವಾಗಲಿ ಚಲುವು ಕನ್ನಡ ನಾಡು ಎಂಬ ಗೀತೆಯನ್ನು ಬರೆದಿದ್ದಾರೆ. ಬನ್ನಿ ಸ್ನೇಹಿತರೆ, ಒಂಬತ್ತನೆಯ ಪ್ರಶ್ನೆ ಕಡೆಗೆ ಹೋಗೋಣ. ಒಂಬತ್ತನೆಯ ಪ್ರಶ್ನೆ, ಕರ್ನಾಟಕದ ಕುಲಪುರೋಹಿತರು ಯಾರು? ಆಪ್ಷನ್ ಎ ಆಲೂರು ವೆಂಕಟರಾಮ ರಾಯರು, ಆಪ್ಷನ್ ಬಿ ಹರ್ಡೇಕರ್ ಮಂಜಪ್ಪ, ಆಪ್ಷನ್ ಸಿ ಗಂಗಾಧರ ರಾವ್ ದೇಶಪಾಂಡೆ, ಆಪ್ಷನ್ ಡಿ ವಿಕ್ರಮ್ ಗೋಕಾಕ. ಒಂಬತ್ತನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಲೂರು ವೆಂಕಟರಾಯರು. ಇವರು ಕರ್ನಾಟಕದ ಕುಲಪುರೋಹಿತರು. ಬನ್ನಿ ಸ್ನೇಹಿತರೆ, ಹತ್ತನೆಯ ಪ್ರಶ್ನೆ ಕಡೆಗೆ ಹೋಗೋಣ. ಹತ್ತನೆಯ ಪ್ರಶ್ನೆ, ಕೆಳಗಿನ ರಾಜ್ಯಗಳಲ್ಲಿ ಯಾವುದು ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹೊಂದಿಲ್ಲ?
ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ರಾಜಸ್ಥಾನ್, ಆಪ್ಷನ್ ಸಿ ಪಂಜಾಬ್, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. 10ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಇವುಗಳಲ್ಲಿ ಯಾವುದೂ ಕೂಡ ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹಂಚಿಕೆಯಾಗಲಿಲ್ಲ. ಬನ್ನಿ ಸ್ನೇಹಿತರೆ 11ನೆಯ ಪ್ರಶ್ನೆ ಕಡೆಗೆ ಹೋಗೋಣ. 11ನೆಯ ಪ್ರಶ್ನೆ, ಮಜುಲಿ ದ್ವೀಪವಿರುವ ನದಿ ಯಾವುದು? ಆಪ್ಷನ್ ಎ ಗಂಗಾ, ಆಪ್ಷನ್ ಬಿ ಸಿಂಧು, ಆಪ್ಷನ್ ಸಿ ಬ್ರಹ್ಮಪುತ್ರ, ಆಪ್ಷನ್ ಡಿ ಯಮುನಾ. 11ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರಹ್ಮಪುತ್ರ. ಇದು ಮಜುಲಿ ದ್ವೀಪವಿರುವ ನದಿ. ಬನ್ನಿ ಸ್ನೇಹಿತರೆ 12ನೆಯ ಪ್ರಶ್ನೆ ಕಡೆಗೆ ಹೋಗೋಣ. 12ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಶೇಕಡಾವಾರು ಹೆಚ್ಚು ಇಂಗಾಲ ಅಥವಾ ಅನಿಲವನ್ನು ಹೊಂದಿದೆ? ಆಪ್ಷನ್ ಎ ಅಂಥ್ರಸೈಟ್, ಆಪ್ಷನ್ ಬಿ ಬಿಟುಮಿನಸ್, ಆಪ್ಷನ್ ಸಿ ಲಿಗ್ನೈಟ್, ಆಪ್ಷನ್ ಡಿ ಪೀಟಾ. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅಂಥ್ರಸೈಟ್. ಬನ್ನಿ ಸ್ನೇಹಿತರೆ 13ನೇ ಪ್ರಶ್ನೆಯನ್ನು ನೋಡಿಕೊಳ್ಳೋಣ. 13ನೇ ಪ್ರಶ್ನೆ, ಸತೀಧಮನ ಉಪಗ್ರಹ ಉಡಾವಣೆ ಕೇಂದ್ರ ಎಲ್ಲಿದೆ? ಇದರ ಆಪ್ಷನ್ಗಳು ನೋಡೋಣ. ಆಪ್ಷನ್ ಎ ಚೆನ್ನೈ, ಆಪ್ಷನ್ ಬಿ ಪಾಂಡಿಚೇರಿ, ಆಪ್ಷನ್ ಸಿ ವಿಶಾಖಪಟ್ಟಣಂ, ಆಪ್ಷನ್ ಡಿ ಶ್ರೀಹರಿಕೋಟಾ. 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಶ್ರೀಹರಿಕೋಟಾ ಇದರ ಸರಿಯಾದ ಉತ್ತರ. ಬನ್ನಿ ಸ್ನೇಹಿತರೆ 14ನೆಯ ಪ್ರಶ್ನೆ ಕಡೆಗೆ ಹೋಗೋಣ. 14ನೆಯ ಪ್ರಶ್ನೆ, ಭಾರತವು ಒಂದು ಆಪ್ಷನ್ ಎ ಮುಕ್ತ ಅಥವಾ ತೆರಿಗೆ ಅರ್ಥವ್ಯವಸ್ಥೆ, ಆಪ್ಷನ್ ಬಿ ಮುಚ್ಚಿದ ಅರ್ಥವ್ಯವಸ್ಥೆ, ಆಪ್ಷನ್ ಸಿ ಮಿಶ್ರ ಅರ್ಥವ್ಯವಸ್ಥೆ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಿಶ್ರ ಅರ್ಥವ್ಯವಸ್ಥೆ. ಭಾರತ ಒಂದು ಮಿಶ್ರ ಅರ್ಥವ್ಯವಸ್ಥೆ. ಬನ್ನಿ ಸ್ನೇಹಿತರೆ 15ನೇ ಪ್ರಶ್ನೆಯನ್ನು ನೋಡಿಕೊಳ್ಳೋಣ. 15ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಪರೋಕ್ಷ ತೆರಿಗೆ? ಆಪ್ಷನ್ ಎ ಸೇವಾ ತೆರಿಗೆ, ಆಪ್ಷನ್ ಬಿ ಅಬಕಾರಿ ಸುಂಕು, ಆಪ್ಷನ್ ಡಿ ರಫ್ತು ಆಮದು ಸುಂಕು, ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವೂ. ಬನ್ನಿ ಸ್ನೇಹಿತರೆ 15ನೇ ಪ್ರಶ್ನೆಯ ಸರಿಯಾದ ಉತ್ತರವನ್ನು ನೋಡಿಕೊಳ್ಳೋಣ. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವೂ ಕೂಡ ಪರೋಕ್ಷ ತೆರಿಗೆ. ಬನ್ನಿ ಸ್ನೇಹಿತರೆ 16ನೇ ಪ್ರಶ್ನೆಯನ್ನು ನೋಡಿಕೊಳ್ಳೋಣ. 16ನೆಯ ಪ್ರಶ್ನೆ, ಅಲಹಾಬಾದ್ನಲ್ಲಿ ಕುಂಭ ಮೇಳ ಅಥವಾ ಜಾತ್ರೆಯನ್ನು ಮೊದಲ ಬಾರಿಗೆ ಪ್ರಾರಂಭಿಸಿದ ರಾಜ ಯಾರು? ಇದು ಬಹಳ ಮುಖ್ಯವಾದ ಪ್ರಶ್ನೆ ಸ್ನೇಹಿತರೆ. 16ನೇ ಪ್ರಶ್ನೆ, ಇದರ ಆಪ್ಷನ್ಗಳನ್ನು ನೋಡೋಣ. ಆಪ್ಷನ್ ಎ ಹರ್ಷವರ್ಧನ, ಬಿ ಧ್ರುವಸೇನ, ಸಿ ನರಸಿಂಹವರ್ಮ, ಆಪ್ಷನ್ ಡಿ ಅಕ್ಬರ್. 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಹರ್ಷವರ್ಧನ. ಬನ್ನಿ ಸ್ನೇಹಿತರೆ 17ನೇ ಪ್ರಶ್ನೆಯನ್ನು ನೋಡೋಣ. 17ನೆಯ ಪ್ರಶ್ನೆ, ವೇದಗಳ ಕಾಲದಲ್ಲಿ ಗ್ರಾಮರ ಮುಖ್ಯಸ್ಥರು ಯಾರು? ಆಪ್ಷನ್ ಎ ಕುಲಪತಿ, ಆಪ್ಷನ್ ಬಿ ಗ್ರಾಮೀಣ, ಆಪ್ಷನ್ ಸಿ ವಿಸಪತಿ, ಆಪ್ಷನ್ ಡಿ ಗೋಪತಿ. 17ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರಾಮೀಣ. ಇವರು ಗ್ರಾಮದ ಮುಖ್ಯಸ್ಥರು. ಬನ್ನಿ ಸ್ನೇಹಿತರೆ 18ನೆಯ ಪ್ರಶ್ನೆಯನ್ನು ನೋಡಿಕೊಳ್ಳೋಣ. 18ನೆಯ ಪ್ರಶ್ನೆ, ಗೌತಮ್ ಬುದ್ಧನ ಇನ್ನೊಂದು ಹೆಸರು? ಇದು ಕೂಡ ಬಹಳ ಇಂಪಾರ್ಟೆಂಟ್ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಆಪ್ಷನ್ ಎ ಚಾರ್ವಾಕ, ಆಪ್ಷನ್ ಬಿ ಮಹಾವೀರ, ಆಪ್ಷನ್ ಸಿ ಸಿದ್ಧಾರ್ಥ, ಆಪ್ಷನ್ ಡಿ ವಿಕ್ರಮಾದಿತ್ಯ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ. 18ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಗೌತಮ್ ಬುದ್ಧನ ಇನ್ನೊಂದು ಹೆಸರು ಸಿದ್ಧಾರ್ಥ. ಬನ್ನಿ ಸ್ನೇಹಿತರೆ 19ನೆಯ ಪ್ರಶ್ನೆಯನ್ನು ನೋಡಿಕೊಳ್ಳೋಣ. 19ನೇ ಪ್ರಶ್ನೆ, ಔರಂಗಜೇಬನ ಪೂರ್ಣ ಹೆಸರು ಏನು? ಆಪ್ಷನ್ ಎ ಮೊಯಿನ್ ಉದ್ದೀನ್ ಔರಂಗಜೇಬ್ ಮೊಹಮ್ಮದ್, ಆಪ್ಷನ್ ಬಿ ನೂರುದ್ದೀನ್ ಮೊಹಮ್ಮದ್ ಔರಂಗಜೇಬ್, ಆಪ್ಷನ್ ಸಿ ನಸೀರುದ್ದೀನ್ ಮೊಹಮ್ಮದ್ ಔರಂಗಜೇಬ್, ಆಪ್ಷನ್ ಡಿ ಜಲಾಲ್ ಉದ್ದೀನ್ ಔರಂಗಜೇಬ್ ಮೊಹಮ್ಮದ್. 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮೊಯಿನ್ ಉದ್ದೀನ್ ಔರಂಗಜೇಬ್ ಮೊಹಮ್ಮದ್ ಇದರ ಸರಿಯಾದ ಉತ್ತರ. ಬನ್ನಿ ಸ್ನೇಹಿತರೆ 20ನೆಯ ಪ್ರಶ್ನೆ, ಕೊನೆಯ ಪ್ರಶ್ನೆಯನ್ನು ನೋಡಿಕೊಳ್ಳೋಣ. ದಸರಾ ಹಬ್ಬವನ್ನು ಕರ್ನಾಟಕದ ರಾಜ್ಯದ ನಾಡ ಹಬ್ಬವಾಗಿ ಘೋಷಿಸಿದವರು ಯಾರು? ಇದರ ಆಪ್ಷನ್ ಎ ಜಯಪ್ರಕಾಶ್ ನಾರಾಯಣ್, ಆಪ್ಷನ್ ಬಿ ಟಿಪ್ಪು ಸುಲ್ತಾನ್, ಆಪ್ಷನ್ ಸಿ ಕಂಗಲ ಹನುಮಂತರಾವ್, ಆಪ್ಷನ್ ಡಿ ಆಲೂರು ವೆಂಕಟರಾವ್. 20ನೆಯ ಪ್ರಶ್ನೆಗೆ ನೀವು ಇದರ ಸರಿಯಾದ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸು ಎಂದು ಹೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಮತ್ತು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.